ಲೋಕಾಯುಕ್ತ ವಿಭಾಗದಲ್ಲಿ ಡಿವೈಎಸ್ಪಿಯಾಗಿದ್ದ ಶ್ರೀಯುತ ಎಲ್ವೈ ರಾಜೇಶ್ ಅವರು ಸಿಸಿಬಿ ಎಸಿಪಿಯಾಗಿ ವರ್ಗಾವಣೆ ಹೊಂದಿರುವ ಸಲುವಾಗಿ ಇಂದು ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದ ವತಿಯಿಂದ ಹೊಸರೋಡ್ ಚೆನ್ನಕೇಶವ ಶಾಲಾ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಕೆಂಪೇಗೌಡರು, ಶಿವಕುಮಾರ ಸ್ವಾಮೀಜಿ ಮತ್ತು ಶಂಕರನಾಗ್ ಅವರ ಪ್ರತಿಭೆಗಳಿಗೆ ಗಣ್ಯರು ಹಾಗೂ ಆಯೋಜಕರು ಮಾಲಾರ್ಪಣೆ ಮಾಡಿ ನಂತರ ಪುಷ್ಪನಮನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಸಿಬಿ ವಿಭಾಗದ ಎಸಿಪಿಯಾದ ಎಲ್ವೈ ರಾಜೇಶ್ ಅವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಮಾಜ ಸೇವಕರಾದ ಕುಮಾರಿ ಪಚ್ಚಿಗೌಡ, ಹೊಸರೋಡ್ ಕೇಬಲ್ ಶ್ರೀನಿವಾಸ್, ಪಾಪಾರೆಡ್ಡಿ, ಎಚ್ವಿ ಶ್ರೀನಿವಾಸ್, ನವೀನ್ ಕುಮಾರ್, ಮಂಜುನಾಥ್, ಗೋವಿಂದರಾಜ್, ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ, ರಾಜ್ಯಾಧ್ಯಕ್ಷರಾದ ಎಚ್ಎ ಶೇಖರ್, ಮಹಿಳಾ ಘಟಕದ ಅಧ್ಯಕ್ಷರಾದ ಸಂಧ್ಯಾರಾಮ್, ಮುಖಂಡರಾದ ವರ್ತೂರು ಮುನಿಯಪ್ಪ, ಲಿಂಗರಾಜ್, ರಕ್ಷಿತ್, ಆಂಬುಲೆನ್ಸ್ ಕುಮಾರ್ ಮತ್ತು ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದ ಎಲ್ಲ ಸದಸ್ಯರು ಮತ್ತು ರಾಜ್ಯ ಲಾಂಛನ ಟೀಮ್ ಭಾಗವಹಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ! ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ! ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ! ಅಲ್ಲೇ ಪರಿಸರ ಅಂದರೆ ನಮ್ಮ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಜೀವಿ ಇರ್ಬೋದು, ಪ್ರಾಣಿ ಪಕ್ಷಿಗಳು, ಅದರಲ್ಲಿ ಮನುಷ್ಯರು ಸೇರಿ ಬದುಕಬೇಕಂದ್ರೆ ಒಳ್ಳೆ ಗಾಳಿ, ನೀರು, ಆಹಾರ ಬೇಕಾಗುತ್ತೆ. ಪ್ರಮುಖವಾಗಿ ಬದುಕಬೇಕಂದ್ರೆ ಪ್ರಮುಖ ಅಂಶ ಗಾಳಿ, ನೀರು, ಆಹಾರ ಎಲ್ಲಿಂದ ಬರುತ್ತೆ? ಒಳ್ಳೆ ಗಾಳಿ ಬೇಕಂದ್ರೆ ಮರ ಗಿಡ ಇರಬೇಕು. ನೀರು ಅಂದರೆ ನೀರು ಎಲ್ಲಿಂದ ಬರುತ್ತೆ? ಮಳೆ ಆಗಬೇಕು. ಒಳ್ಳೆ ಮಳೆ ಆಗಬೇಕು ಅಂದರೆ ಅದಕ್ಕೂ ಗಿಡ ಮರ ಬೇಕೇ ಬೇಕು. ಆಹಾರ ಬೇಕು ಅಂದರೆ ಮಳೆ, ಗಾಳಿ ಇವೆಲ್ಲ ಇದ್ರೇ ನಾವು ಆಹಾರ ಬೆಳ್ಕೊಂಡು ತಿನ್ನೋಕ್ಕಾಗೋದು. ಎಲ್ಲದಕ್ಕೂ ಪ್ರಮುಖವಾದಂಥದ್ದು ಗಿಡ ಮರ ಇಲ್ಲದೆ ನಾವು ಜೀವಿಸೋಕ್ಕೆ ಆಗೋದಿಲ್ಲ. ಅದು ಆ ಒಂದು ದೃಷ್ಟಿಯಿಂದ ಏನು ಈ ಸಂಘದವರು ಒಳ್ಳೆಯ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಒಳ್ಳೆಯದಾಗಲಿ. ಯಾಕಂದರೆ ನಾವಿವತ್ತು ನೋಡ್ತಾ ಇದ್ದೀವಿ, ನಮ್ಮ ಭಾರತ ದೇಶದಲ್ಲೇ ಅತಿ ಹೆಚ್ಚಿನ ಉಷ್ಣಾಂಶ 48.2 ಡಿಗ್ರಿ ದಾಖಲೆ ಆಗಿದೆ ಈ ಸಲ. ಈಗಾಗಲೇ ಇಲ್ಲಿ ಉತ್ತರ ಪ್ರದೇಶದಲ್ಲಿ 48.2 ಡಿಗ್ರಿ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡದೆ ಹೋದರೆ 55-60 ದಾಟುತ್ತೆ. ಶೇಖರ್ ಹೇಳಿದಕ್ಕೆ ನಮ್ಮ ಸಂಘದ ಮುಖಾಂತರ ಏನು ಮಾಡ್ಬೋದು ಅಂದರೆ, ಈ ಏನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಓದ್ತಾ ಇರೋ
ಒಳ್ಳೆಯ ವಿದ್ಯಾವಂತರಿಗೆ ಪ್ರೋತ್ಸಾಹಧನ ಕೊಡ್ತೀವಿ. ಈಗಾಗಲೇ ರಾಜಲಾಂಛನದಿಂದ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಜಯಸೂರ್ಯ ಅಭಿಮಾನಿಗಳ ಬಳಗದಿಂದನೂ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ KR ಪೇಟೆ ಕಡೆ ಎಲ್ಲ ಹಂಚೋ ಒಂದು ಇದು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಅಖಿಲ ಕರ್ನಾಟಕ ಅಂದರೆ ಥ್ರೂಔಟ್ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ವಿಸ್ತರಿಸ್ತೀವಿ. ಹಾಗೆಯೇ ಸಂಘದ ಮುಖಾಂತರ ಎಲ್ಲ ಜಿಲ್ಲೆಗಳಲ್ಲೂ ಗಿಡ ನೆಡೋ ಕಾರ್ಯಕ್ರಮನ ಮಾಡ್ತೀವಿ. ಸಮಯಾಭಾವದಿಂದ ಗಿಡ ನೆಡೋದಕ್ಕೆ ಚಾಲನೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಗಣ್ಯರೆಲ್ಲರೂ ಒಂದೊಂದು ಗಿಡ ನೆಡಲಿ ಅಂತ ಕೇಳ್ತೀನಿ. ಬಂದಿರೋದು ನನಗೆ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟು ಬಿಸಿಲಿದೆ ಅಂತಂದರೆ, ಒಂದು ಗಿಡ ಇಲ್ಲ ಅಂತಂದರೆ ನಾವು ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಅಲ್ಲಿ ಆಂದವೇ ರೋಡಲ್ಲಿ ಬರಬೇಕಾದ್ರೆ ನಾನು ನೋಡ್ತಾ ಇದ್ದೆ ಯಾವ ಜಾಗದಲ್ಲಿ ರೋಡ್ ಇದೆ ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತಂದರೆ, ನಮ್ಮ ಬೆಂಗಳೂರಲ್ಲೇ ನಾವು ಬರಡು ಭೂಮಿನ ನೋಡ್ದಂಗೆ ಅನಿಸ್ಬಿಟ್ಟಿದೆ. ಯಾವ ಕಡೆ ಗಿಡ ಇಲ್ಲ ಪ್ಲೇಸಲ್ಲಿ ಎಷ್ಟು ಬಿಸಿಲಿದೆ ಅಂತಂದರೆ. ಹಾಗಾಗಿ ಈ ಅಭಿಮಾನಿ ಸಂಘದಿಂದ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು. ಯಾಕಂದರೆ ನೋಡಿ, ಅಭಿಮಾನಿಗಳು ಮಾಡೋದು ತುಂಬ ಇಂಪಾರ್ಟೆಂಟು. ಲೀಡರ್ ಮಾಡೋದ್ಕಿಂತ, ನಿಮ್ಮ ಹೀರೋ ಸರ್ ಮಾಡೋದ್ಕಿಂತ ನೀವು ಅಭಿಮಾನಿಗಳಾಗಿ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಅಭಿಮಾನಿಗಳು ಈ ಕೆಲಸನ ಮಾಡಬೇಕು. ಒಬ್ಬರು ಜೀವನದಲ್ಲಿ ಪ್ರತಿಯೊಬ್ಬರು ಒಂದು ಗಿಡನ ಹಚ್ಚಿದ್ರೆ ಎಷ್ಟೋ ಗಿಡಗಳಾಗ್ತವೆ. ಇವತ್ತಿಂದಲೇ ಈ ಪ್ರತಿಜ್ಞೆಯನ್ನು ಮಾಡಬೇಕು. ನಾವು ಪ್ರತಿಯೊಬ್ಬರೂ ಒಂದು ಗಿಡ ಹಚ್ಚಬೇಕು, ನಮ್ಮ ಜೊತೆಗಿರೋರ ಜೊತೆನೂ ಒಂದು ಗಿಡ ಹಚ್ಚಿಸ್ಬೇಕು. ಈ ಕಾರ್ಯಕ್ರಮನ ನೀವು ಮಾಡಿ. ನಮ್ಮ ಸಪೋರ್ಟ್ ಅಂತೂ ಯಾವತ್ತೂ ಇದ್ದೇ ಇರುತ್ತೆ. ಸರ್ ಬಗ್ಗೆ ಅಂತೂ ಹೇಳಬೇಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಪಾಪ ಅವ್ರು ತುಂಬ ಎಷ್ಟು ಸಮಾಜ ಸೇವೆ ಮಾಡ್ತಾರೆ. ಸರ್ವಿಸ್ ಜೊತೆಗೇ ಅವ್ರು ಇಂಥ ಕಾರ್ಯಕ್ರಮಗಳಿಗೆ ಬರ್ತಾರೆ, ಇಂಥ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಅವ್ರನ್ನ ನೋಡಿ ನಾವು ಕಲಿಯುವಂಥ ತುಂಬ ಇದೆ. ಇವತ್ತು ಯಂಗ್ ಜನ್ರೇಷನ್ಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ. ದೇಶಕ್ಕೆ ಆಸ್ತಿ ಆಗಬೇಕಾಗಿರೋಂತಹ ನಮ್ಮ ಯುವಕರು ಎಷ್ಟು ಜನ ಹಾಳಾಗ್ತಾ ಇದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರಬೇಕು. ಅವ್ರು ಇದನ್ನು ಕಲಿಬೇಕು. ಗಿಡ ಬೆಳೆಸ್ಬೇಕು, ಮರ ಬೆಳೆಸ್ಬೇಕು. ಗಿಡ ಹಚ್ಚೋದಷ್ಟೇ ಅಲ್ಲ, ಸರ್ ಹೇಳಿದ್ರು, ಆ ಗಿಡನ ಬೆಳೆಸೋವರೆಗೂ ನಮ್ಮದೇ ಜವಾಬ್ದಾರಿನ ನಾವು ತಗೋಬೇಕು. ಯಾಕಂದ್ರೆ ಅದನ್ನ ನಮ್ಮ ಕೆಲಸ ಅಂತ ಅನ್ಕೋಬೇಕು. ನಾವು ಇವತ್ತು ಕೆಲಸ ಏನೋ ಅನ್ಕೋತೀವಿ, ಕೆಲ್ಸಕ್ಕೆ ಹೋಗ್ಬೇಕು ಅಂತ, ಅದನ್ನು ಒಂದು ಜವಾಬ್ದಾರಿ ಅಂತ ಹೇಳಿ ಗಿಡನ ಹಚ್ಚಬೇಕು ಅಂತ ಹೇಳಿ ನನಗೆ ಖುಷಿ ಅನ್ಸುತ್ತೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೇಳಿದ್ದೆ ಸ್ಟ್ರಿಕ್ಟಾಗಿ, ಅಭಿನಂದನಾ ಕಾರ್ಯಕ್ರಮ ಮಾಡೋಂಥದ್ದು ಏನಿಲ್ಲ. ಅಭಿನಂದನೆ ಏನಕ್ಕೆ ಮಾಡಬೇಕು? ಟ್ರಾನ್ಸ್ಫರ್ ಆಗಿದೆಯಪ್ಪ, ಇಲ್ಲಿಂದ ಇನ್ನೊಂದು ಕಡೆಗೆ ಹಾಕಿದರೆ ಅದು ಸಹಜವಾದ ಪ್ರಕ್ರಿಯೆ. ಅದು ಅದಕ್ಕೆ ಸ್ಟ್ರಿಕ್ಟಾಗಿ ಹೇಳಿದೆ, ನೀವು ಮಾಡಬೇಕು ಅಂತಿದ್ರೆ ಗಿಡ ನೆಡೋ ಕಾರ್ಯಕ್ರಮ ಮಾಡಿ, ಆವಾಗ ಬರ್ತೀನಿ ಅಂತ. ಅದಕ್ಕೆ ಒಪ್ಕೊಳಲ್ಲ ಅಂತ ಅಂದ್ಬಿಟ್ಟು, ಇಲ್ಲೆಲ್ಲ ನಿಮಗೆ ಗಿಡ ನೆಡಬೇಕು ಬನ್ನಿ ಅಂತ ಕರೆದು ಯಾಮಾರಿಸಿ ನಿಮ್ಮ ಆಸೆನ ಈಡೇರಿಸ್ಕೊಂಡಿದ್ದಾರೆ. ಈಗ ಒಂದು ಫ್ಯಾನ್ ಅಸೋಸಿಯೇಷನ್ ಮಾಡ್ಕೊಂಡಾಗ ಏನು ಮಾಡ್ತೀರಾ ಅಂತ ನಾನು ಕೇಳಿದ್ದೆ. ಫ್ಯಾನ್ ಅಸೋಸಿಯೇಷನ್ ಅಂದರೆ ಸಿನಿಮಾ ರಿಲೀಸ್ ಟೈಮಲ್ಲಿ ಕಟ್ಔಟ್ ಹಾಕ್ಬಿಟ್ಟು ಜೈ ಅಂತ ಕೂಗಿ, ಆ ಟೈಮಲ್ಲಿ ಮಾತ್ರ ನಾವು ಫೋಟೋ ಹಾಕಿ ಎಲ್ಲ ಖುಷಿನಲ್ಲಿ ಮಾಡಿ, ಆಮೇಲೆ ಮತ್ತೆ ಈ ಫ್ಯಾನ್ಸ್ ಎಲ್ಲಿದ್ದಾರೆ ಅಂತ ನೋಡೋದಕ್ಕೆ ಇನ್ನೊಂದು ಸಿನಿಮಾ ರಿಲೀಸ್ ಆದಾಗ ಗೊತ್ತಾಗುತ್ತೆ. ಅದುವರೆಗೂ ಯಾವುದೇ ಸಕ್ರಿಯವಾದಂಥ ಕಾರ್ಯಕ್ರಮಗಳು ನಾನು ನೋಡಿದಾಗ ಒಂದು 60-70% ಆಗಲ್ಲ. ಕೆಲವು ಫ್ಯಾನ್ಸ್ ಅಸೋಸಿಯೇಷನಿಂದ ಮಾತ್ರ ಅವಾಗವಾಗ ಒಂದಷ್ಟು ಒಳ್ಳೆ ಕೆಲಸಗಳಾಗ್ತಾ ಇರುತ್ತೆ. ನಾನು ಹೇಳಿದ್ದೆ ಹಾಗೆ, ನೀವು ಫ್ಯಾನ್ ಅಸೋಸಿಯೇಷನ್ ಅಂತ ಮಾಡಿದ್ಮೇಲೆ ಬರೀ ಅವರ ಹೆಸರಲ್ಲಿ ಅವ್ರಿಗೆ ಅಂತ ಅಭಿಮಾನೋತ್ಸವ ಮಾಡೋದ್ರ ಜೊತೆಗೆ ಒಂದಷ್ಟು ಒಳ್ಳೆ ಮನಸ್ಸಿಗೆ ಸೇರಿ ಒಂದಷ್ಟು ಜನ ಸೇರಿತಿಲ್ಲ, ಒಂದು ಗಟ್ಟಿಯಾಗಿರ್ತೀವಿ. ಸಮಾಜಕ್ಕೆ ಅನುಕೂಲ ಆಗುವಂಥ ಒಂದಷ್ಟು ಕೆಲಸಗಳಾಗಬೇಕು ಅಂತ. ಕಳೆದ ಬಾರಿ ತುಂಬ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರಿ ನೀವು. ಯಾಕೆಂದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಆಟೋ ಡ್ರೈವರ್ಸ್ಗೆ ಭಾಳ ಕಷ್ಟ ಇದೆ ಈ ಸಂದರ್ಭದಲ್ಲಿ ಅಂತೇಳಿ ಪ್ರತಿ ಮನೆಯಲ್ಲೂ ಅಟ್ಲೀಸ್ಟ್ ಒಂದು ಫುಡ್ ಕಿಟ್ ಅಂತ ಕೊಟ್ಟರೆ 1 ತಿಂಗಳ ಮಟ್ಟಿಗೆ ಯಾವುದೇ ಕಷ್ಟ ಇಲ್ದಿರೋ ಊಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವೊಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆಮೇಲೆ ಮೊನ್ನೆ ನಾನು ಒಂದು ಫೇಸ್ಬುಕ್ಕಲ್ಲಿ ಲೈವ್ ಹೋಗಿ ಹೇಳಿದ್ದೆ, ನಮ್ಮ ಶ್ರೀನಿವಾಸರು ತುಂಬ ಚೆನ್ನಾಗಿ ಹೇಳಿದ್ರು. ಇವತ್ತಿನ ದಿವಸ ಟೆಂಪ್ರೇಚರ್ ಯಾವ ಮಟ್ಟಕ್ಕೆ ಹೋಗಿದೆ, ದಾಖಲೆಯ ಮಟ್ಟದಲ್ಲಿ. ಬೆಂಗಳೂರು ಅಂತಂದರೆ ಎಲ್ಲರಿಗೂ ತಂಪಾಗಿರೋ ಜಾಗ ಅಂತ. ನಾರ್ತ್ ಇಂಡಿಯಾದವ್ರು ಬಂತ ಹೇಳ್ತಾರೆ, ಬೆಂಗಳೂರು ಬರ್ತಾದಂಗೆ ನಮಗೆ ಫ್ರಿಡ್ಜಲ್ಲಿ ಕಡೆ ಹೋಗಿ ಕೂತ್ಕೊಂಡಂಗಿದೆ. ಬೆಂಗಳೂರೇ AC ರೂಮ್ ಬೇಡ, ಬೆಂಗಳೂರು ಒಳಗಡೆ ಬಂದ್ರೆ ಅಂಥ ಒಳ್ಳೆ ವಾತಾವರಣ ಅಂತ. ನೀವು ಯಾರೇ ನೋಡಿ ಬೆಂಗಳೂರಿಗೆ ಬರ್ತಾರೆ, ಬಟ್ ಹೋಗಲ್ಲ. ಆಮೇಲೆ ಬರೋವಾಗ 2 ಬಂದಿರ್ತಾರೆ, ಆಮೇಲೆ ಅವ್ರದ್ದು ಫ್ಲಾಟ್ ಆಗುತ್ತೆ, ಅವ್ರ ಬಾಂಬೈದು ಫ್ಲಾಟ್ ಆಗುತ್ತೆ, ಅವ್ರ ಮಾವಂದು ಫ್ಲಾಟ್ ಆಗುತ್ತೆ. ನಮ್ಮವ್ರು ಮಾತ್ರ ಇಲ್ಲಿಂದ ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟಿರ್ತಾರೆ, ಮೈಸೂರು ಕೋಲಾರ ಸಾಕಪ್ಪ.
ಸೊ ಅಂಥ ಒಂದು ಸುಂದರವಾದಂಥ ಜಾಗ ಆಗಿದ್ದಂಥ ಬೆಂಗಳೂರು ಇವತ್ತು ಟೆಂಪ್ರೇಚರು ಆ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರು ಅಂದ್ಕೊಂಡೇ ಇರಲಿಲ್ಲ. ಆ ಮಟ್ಟಕ್ಕೆ ಹೋಗುತ್ತೆ. ನಿಮ್ಮ ತಂದೆ ಹೆಸರೇನು? ಮಾಡಪ್ಪ. ಏನು ಆಸ್ತಿ ಕೊಡ್ತಾ ಇದ್ದಾರೆ ನಿಮ್ಮ ಅಪ್ಪ ನಿಮಗೆ? ಸೈಟು, ಮನೆ, ತೋಟ ಇದೆ, ಮನೆ ಇದೆ, ಕೊಡ್ತಾ ಇದ್ದಾರೆ ಆಸ್ತಿ. ನಮಗೆ ನಮ್ಮಪ್ಪನ ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಒಂದು ಇರುತ್ತೆ, ನಿಮ್ಮಪ್ಪಗೂ ಇರುತ್ತೆ, ನನ್ನ ಮನೆ ಒಂದು ಒಳ್ಳೆ ಕಾರು, ಒಂದು ಮನೆ ಕಟ್ಕೊಡೋದು. ನಾವೆಲ್ಲ ನಮ್ಮ ಮಕ್ಕಳಿಗೆ ಮನೆ, ಕಾರು, ಅವ್ರಿಗೆ ಒಂದಷ್ಟು ಇನ್ಕಮ್ ಬರೋಂಗಿರ್ಬೇಕು. ನಾಳೆ ಹೆಂಗಪ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇದೆಲ್ಲ ನಮಗೆ ಯೋಚನೆಗಳಿರುತ್ತೆ. ಆದರೆ ಆ ಮಕ್ಕಳು ಆರೋಗ್ಯವಾಗಿ ಬದುಕೋದಕ್ಕೆ, ಒಳ್ಳೆ ಗಾಳಿ ಬರೋದಕ್ಕೆ ನಾವೇನು ಮಾಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಳ್ಳೆ ಬಂಗ್ಲೆ ಕೊಟ್ಬಿಟ್ಟು ಅವ್ನಿಗೆ ಕೆಟ್ಟದಾದಂಥ ಪರಿಸರನ ನಾವು ಬಿಟ್ಟೋದ್ರೆ ಮುಂದಿನ ಜನಾಂಗಕ್ಕೆ ಅವ್ರು ನಮಗೆ ಶಾಪ ಹಾಕೋಣಲ್ವ. ಅವರೆಲ್ಲ ಹಳೆ ಸಿನಿಮಾಗಳು ನೋಡ್ತಾರಲ್ಲ, ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಗಿಡ ಮರ, ಎಷ್ಟು ಟ್ರಾಫಿಕ್ ಕಡಿಮೆ ಇತ್ತು, ಜನ ಎಷ್ಟು ಖುಷಿಯಾಗಿದ್ರು, ಅವಾಗ ರೋಡ್ ಕಡೆ ಎಷ್ಟೊಂದು ಸಂತೋಷವಾಗಿದ್ರು ಅಂತ. ನಾವು ಆಸ್ತಿ ಕೊಡ್ಬೋದು, ಕಂಫರ್ಟ್ ಕೊಡ್ಬೋದು, ಒಳ್ಳೆ ಕಾರ್ ಕೊಡ್ಬೋದು, ಬಟ್ ಆರೋಗ್ಯನೇ ಇಲ್ಲ ಅಂದರೆ ಅದ್ರ ಸಂತೋಷ ಹೆಂಗೆ ಸಿಗುತ್ತೆ ಅವ್ರಿಗೆ? ಸೊ ಒಂದೇ ಒಂದು ಗಿಡ ನೆಟ್ಟರೆ ಅದು ಕಾರ್ಬನ್ ಮಾನಾಕ್ಸೈಡ್ನ ಹೀರ್ಕೊಡ್ತದೆ. ಅದೇ ಒಂದು ಗಿಡ ಮರ ಆಗ್ತಾ ಇದ್ದಂಗೆ ಮಳೆ ಬಂದಾಗ ಆ ನೀರನ್ನ ಹೀರ್ಕೊಡ್ತದೆ. ಆ ಮಣ್ಣು ಜಾತಿಗೆ ಸಾಯಿಲ್ ಎರೋಷನ್ ಆಗ್ತದೆ ನೋಡ್ಕೊಳುತ್ತೆ. ಆ ವಾತಾವರಣದಲ್ಲಿರ್ತಕ್ಕಂಥ ಬಿಸಿ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನು ತಾನು ತಗೊಂಡು ಆ ಮರದಲ್ಲಿ ಹೀರ್ಕೊಂಡು ಹೊರಗಡೆ ತಂಪಾದಂಥ ಒಂದು ಅಥವಾ ಈಗ ನೋಡಿ ನಮ್ಗೆ ಎಷ್ಟು ಖುಷಿ ಆಗ್ತದೆ, ಆ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತದೆ. ಬಟ್ ಗಾಳಿ ಹೆಂಗೆ ಬೀಸುತ್ತೆ? ಆ ಗಿಡ ಮರಗಳು ಅಲ್ಲಾಡಬೇಕು, ಅಲ್ಲಿಂದ ಗಾಳಿ ಬರಬೇಕು. ಅದೇ ಇಲ್ಲಾಂದರೆ ಹೇಗೆ ಬರೋಕ್ಕೆ ಸಾಧ್ಯ? ಸೊ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡ್ಕೊಡೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಒಂದು ಮನೆ ಕೊಡೋದು, ಒಂದು ಮಗಳಿಗೆ ಒಂದು ಚಿನ್ನದ ಸರ ಮಾಡ್ಕೊಡೋದು, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಹಾಗೆ ಮುಂದಿನ ಆ ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಎರಡೆರಡು ಗಿಡ ನೆಡುವಂಥದ್ದು ಭಾಳ ಮುಖ್ಯ. ಅದನ್ನು ಮಾಡ್ಬೋದು. ಅದನ್ನು ಆಸ್ತಿಯಾಗಿ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ? ಈಗ ಒಂದು ಮಾತು ಹೇಳಿದ್ರು ನಮ್ಮ ಅಧ್ಯಕ್ಷರು, ನಾವು ಎಲ್ಲ ಜಿಲ್ಲೆಗಳಲ್ಲೂ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡೋಂಥ ಒಂದು ಕೆಲಸನ ಮಾಡ್ತೀವಿ, ಅದಕ್ಕೊಂದು ಕರೆ ಕೊಡ್ತೀವಿ ಅಂತ. ನಿಜಕ್ಕೂ ನೀವು ಮಾಡಿದ್ರೆ ನಿಮಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್. ಯಾಕಂದರೆ ಅದೇ ಬಹಳ ಮುಖ್ಯವಾಗಿ ಬೇಕಾಗಿರೋದು ಇವತ್ತು. ಸೊ ನಾವು ನೀವೆಲ್ಲ ಸೇರಿರೋದು ಅದಕ್ಕೆ. ಗಿಡ ನೆಡೋ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ನಾವು ಜಾಸ್ತಿ ಆ ಕಡೆ ಫೋಕಸ್ ಮಾಡಿದ್ರೆ ಸಮಯ ನಮ್ಗೆ ಜಾಸ್ತಿ ಸಿಗುತ್ತೆ. ನಮ್ಮ ಬೇಗ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಪಾಪ ಅವರು ಆಟ ಎತ್ಕೋಬೇಕು, ಕೆಲಸಕ್ಕೆ ಹೋಗ್ಬೇಕು. 9:30 ನಾನು ಹೇಗೂ ಬಂದಿದ್ದು ಅರ್ಧ ಗಂಟೆ ಲೇಟ್ ಆಯಿತು. ನಾನು ಹೇಳಿದೆ ಆದರೆ ಮಾಲಕ್ನೆಲ್ಲ ಮುಗಿಸ್ಬಿಡ್ಲಿ ಅಂತ. ಇಲ್ಲ ಅಂತ. ಬಟ್ ನೀವು ಮಾಡಿದಂಥ ಮಾಲಾರ್ಪಣೆ ಪ್ರತಿಯೊಬ್ಬ ಏನು ಅಲ್ಲಿ ವ್ಯಕ್ತಿಗಳು ನಾವು ಮಾಡಿದ್ವಿ, ಪ್ರತಿಯೊಬ್ಬರು ಜೀವನದಲ್ಲಿ ಸಾಕಷ್ಟು ಕೊಡುಗೆಗಳನ್ನ ಸಮಾಜಕ್ಕೆ ಕೊಟ್ಟವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ, ಕೆಂಪೇಗೌಡರು ಆಗ್ಬೋದು, ಶಿವಕುಮಾರ ಸ್ವಾಮೀಜಿಯವರಾಗ್ಬೋದು, ಶಂಕರನಾಗ್ ಅವರಾಗ್ಬೋದು, ಇವತ್ತಿನ ದಿವಸ ಅವ್ರದಲ್ಲಿ ಕಟ್ಟಡದ ಮೂರ್ತಿ ಏನಕ್ಕೆ ಅವರೆಲ್ಲ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ. ಹೌದಲ್ಲ? ನಮ್ಮ ತಾತಂದು ಇದೆಯಾ? ಇಲ್ಲ. ಯಾಕೆ? ಅವರೇನು ಕೊಟ್ಟಿಲ್ಲ. ಅದೇ ಇವರೆಲ್ಲ ಅವರ ಜೀವಿತಾವಧಿಯಲ್ಲಿ ಸಮಾಜಕ್ಕೆ ಏನಾದರೂ ಒಂದಷ್ಟು ಕೊಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಸಮಾಜಕ್ಕೆ ಯಾರು ಕೊಡ್ತಾರೋ ಅವ್ರನ್ನ ಈ ಸಮಾಜ ನೆನ್ಪಿಟ್ಕೊಳುತ್ತೆ. ಹಾಗಾಗಿ ನಾವು ಶಂಕರನಾಗ್ನ ಇವತ್ತು ನೆನ್ಪಿಟ್ಕೊಂಡಿದ್ದೀವಿ. ಹೌದಲ್ಲ? ಸೊ ಅವ್ರು ಇದ್ದಾಗಲೇ ತುಂಬ ಯೋಜನೆಗಳನ್ನ ತರಬೇಕು ಅಂತ ಮಾಡಿದ್ರು. ಸಂಕೇತ್ ಸ್ಟುಡಿಯೋನೇ ಇಲ್ಲಿ ತೊಗೊಂಡು ಬಂದರು. ಅಂಡರ್ ವಾಟರಲ್ಲಿ ಯಾವ ಥರ ಶೂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಅದರ ಜೊತೆಗೆ ಕಂಟ್ರಿ ಕ್ಲಬ್ ಅನ್ನೋದನ್ನು ಮಾಡಿದ್ರು. ಇಟ್ಟಿಗೆನಲ್ಲಿ ಕಡಿಮೆ ಕಾಸ್ಟ್ ಮನೆ ಹಿಂಗೆ ಕಟ್ಟಬೇಕು ಅನ್ನೋದನ್ನು ಆವಾಗಲೇ ಅವರು ಆಲೋಚನೆಗಳು ತೊಗೊಂಬಂದರು. ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ ಆವಾಗಲೇ ತುಂಬ ಪ್ರಯತ್ನವನ್ನು ಮಾಡಿದರು. ನಂದಿ ಬೆಟ್ಟದಲ್ಲಿ ಆಕಾಶ ಬುಟ್ಟಿಯನ್ನು ತರಬೇಕು, ಅಲ್ಲಿಂದಲ್ಲಿ ತರಬೇಕು ಅನ್ನೋ ಐಡಿಯಾನ ಅವರು ತೊಗೊಂಡು ಬಂದಿದ್ರು. ಬರೀ ಒಬ್ಬ ಚಿತ್ರನಟನ ಆಗಿದ್ರೆ ಯಾರು ನೆನಪಿಟ್ಕೊಳ್ತಾರಲ್ಲ ಇಷ್ಟೊಂದು. ಸೊ ಬಹುಶಃ ಬೆಂಗಳೂರಲ್ಲಿ ಒಂದು ಎಲ್ಲಿವರೆಗೂ ಆಟೋ ಇರುತ್ತೋ ಅಲ್ಲಿವರೆಗೂ ಶಂಕರನಾಗಿದೆ ಅಂತ. ಸೊ ಹಾಗೆ ಅವರು ನೆನಪುಗಳಲ್ಲಿ, ಮನಸ್ಸುಗಳಲ್ಲಿ ಬದುಕಿ ಉಳಿತಾರೆ. ಹಾಗೆ ಬೆಂಗಳೂರು ನಗರವನ್ನು ಕಟ್ಟಿದಂತಹ ಕೆಂಪೇಗೌಡರಾಗ್ಬೋದು, ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಹಾಗೆ ಸಾವಿರಾರು ಜನ ಮಕ್ಕಳಿಗೆ, ಲಕ್ಷಾಂತರ ಜನ ಮಕ್ಕಳು ಅಂತ ಹೇಳ್ಬೋದು, ಯಾವುದೇ ಧರ್ಮವನ್ನು ನೋಡಿದಿರ ಎಲ್ಲರಿಗೂ, ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ ಪ್ರತಿಯೊಬ್ಬರಿಗೂ ಶಿಕ್ಷಣ ದಾನವನ್ನು, ಅನ್ನದಾನವನ್ನು ಮಾಡಿದಂಥ ಸ್ವಾಮೀಜಿಯವರು. ಅವರ ಪುಸ್ತಕಗಳಿಗೆಲ್ಲ ನಾವು ಇವತ್ತು ಮಾಲಾರ್ಪಣೆ ಮಾಡಿ ಬಂದಿದ್ದೀವಿ. ಆ ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಅವರ ಜೀವನದಲ್ಲಿ ಒಂದಷ್ಟು ಗುರಿಗಳನ್ನ ಇಟ್ಕೊಂಡಿದ್ರಲ್ಲ, ಅದರಲ್ಲಿ ಒಂದೊಂದು ಪಾಯಿಂಟ್ ನಾವು ಅಳವಡಿಸ್ಕೊಳಕ್ಕೆ ಟ್ರೈ ಮಾಡೋಣ.
ನೀವೇನು ಫ್ಯಾನ್ ಅಸೋಸಿಯೇಷನ್ ಅಂತ ಮಾಡಿದ್ದೀರಾ, ಅದರಲ್ಲಿ 1000 ಜನ ಮೆಂಬರ್ ಇರಬೇಕು, 1,00,000 ಜನ ಮೆಂಬರ್ ಇರಬೇಕು ಅನ್ನೋದ್ರಿಂದ ಅದು ಗುರುತಿಸ್ಕೊಳಲ್ಲ. ಆದರೆ ನೀವೇನು ಕೆಲಸ ಮಾಡ್ತಾ ಇದ್ದೀರಿ, ಇರೋದು 50 ಜನ ಇರ್ಬೋದು. ಆ 50 ಜನರಿಂದ ಕನಿಷ್ಠ ವರ್ಷಕ್ಕೆ ಒಂದು 10 ಒಳ್ಳೆ ಕೆಲಸಗಳಾಗ್ತಾ ಇದೆ ಅಂತಂದರೆ ಆ ಅಭಿಮಾನವನ್ನು, ಆ ಪ್ರೀತಿಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡೋದ್ರ ಮುಖಾಂತರ ನೀವು ತೋರಿಸಿದ್ರೆ ಆಮೇಲೆ ನಿಮ್ಮ ನಟನಿಗೂ ನಾಯಕ ನಟನಿಗೂ ಹೆಸರು, ಮತ್ತು ನಾವು ಒಂದು ನಿಮ್ಮ ಫ್ಯಾನ್ ಅಸೋಸಿಯೇಷನ್ ಅಂತ ಮಾಡಿದ್ದಕ್ಕೆ ಒಂದು ಅರ್ಹತೆ ಇದೆ. ಸೊ ಇಷ್ಟು ಹೇಳ್ತಾ, ಆಲ್ರೆಡಿ ನಿಮ್ಗೆಲ್ಲರಿಗೂ ತುಂಬ ಲೇಟಾಗಿದೆ. ಇವರು ಟೈಮ್ ಸರಿಯಾಗಿ ಬರಬೇಕು ಅಂತ ತಿಂಡಿನೂ ಮಾಡಿದಿರ ಬಂದುಬಿಟ್ಟಿದ್ದಾರೆ. 7 ರೂಪಾಯಿಗೆ ಒಂದು ಕಾಫಿ ಕುಡ್ಕೊಂಡು ಬಂದೆ ಅಂತ, ಯಾಕೆಂದರೆ ಆ ಟೈಮಿಗೆ ಬಿಡಬೇಕು, ಪೊಲೀಸವ್ರು ಕರೆದಿದ್ದಾರೆ ಅಂತ. ಆಮೇಲೆ ಪೊಲೀಸರೇ ಲೇಟಾಗಿ ಬಂದ್ರಲ್ಲ ಅಂತಂದು ನಾನೇನು ಮಾಡಲಿ, ಸಿನಿಮಾದವ್ರು ತೋರಿಸೋದೇ ನಾವು ಲೇಟಾಗಿ ಬಂದಂಗೆ ಲಾಸ್ಟಲ್ಲಿ. ಸೊ ಎಲ್ಲ ಸಿನಿಮಾದಲ್ಲಿ ನೀವೇ ತೋರಿಸೋದು, ಲಾಸ್ಟ್ ಬಂದು ಅದಕ್ಕೆ ಹಂಗೆ ತಮಾಷೆ ಮಾಡ್ಕೊಂಡು ಬಂದ್ವಿ. ಈಗ ಒಟ್ಟು ಎಷ್ಟು ಗಿಡಗಳನ್ನ ನೆಡಬೇಕು ಅಂತಿದ್ದೀವಲ್ಲ, ಸೊ 1-2 ಗಿಡ ನೆಡ್ತಾ ಇದ್ದಂಗೆ ಒಬ್ಬೊಬ್ಬರು ಒಂದೊಂದು ಗಿಡ ಹತ್ರ ಎಲ್ಲೆಲ್ಲಿ ಜಾಗ ಇದೆ ಅಟ್ ಎ ಟೈಮ್ ಹಾಕ್ಲಿಕ್ಕೆ ಟ್ರೈ ಮಾಡೋಣ. ಆವಾಗ ಸಮಯ ಉಳಿಯುತ್ತೆ, ಬೇಗ ಮುಗಿಸ್ಬೋದು. ಆಗ್ಬೋದಾ? ಮತ್ತು ದಯವಿಟ್ಟು ಯಾರಿಗೆ ಯಾವ ಗಿಡನ ನೆಡ್ತೀರೋ ನೋಡ್ಕೊಳ್ಳಿ. ಇಲ್ಲಿ ಸ್ಥಳೀಯರಿರ್ತಕ್ಕಂಥವ್ರು ಆ ಗಿಡ ಏನಾದರೂ ಹಾಳಾದರೆ ಅಟ್ಲೀಸ್ಟ್ ಅದನ್ನು ರೀಪ್ಲೇಸ್ ಮಾಡಿ ಇನ್ನೊಂದು ಗಿಡನ ಹಾಕುವಂಥ ಕೆಲಸ ಮಾಡಿ, ಅಥವಾ ಅದಕ್ಕೆ ಯಾವುದೂ ಪ್ರಾಣಿಗಳು ತಿನ್ಕೊಂಡು ಹೋಗ್ದಿರೋ ನೋಡ್ಕೊಳ್ಳಿ. ಯಾಕೆಂದರೆ ಅದನ್ನು ನಾವು 6 ತಿಂಗಳು ಅಥವಾ 1 ವರ್ಷ ಕಾಪಾಡಿಕೊಂಡ್ರೆ ಅದು 30 ವರ್ಷ ನಮಗೆ ಕಾಪಾಡುತ್ತೆ. ಸೊ ದಯವಿಟ್ಟು ಗಿಡ ನೆಟ್ಕೊಂಡು ಇವತ್ತು ನಾನು ಫೋಟೋ ತೊಗೊಂಡು ಸ್ಟೇಟಸಲ್ಲಿ ಹಾಕ್ಬಿಟ್ಟೆ ಅಂತ ಬರ್ತೋಗ್ಬಿಟ್ರೆ ಮತ್ತಿಲ್ಲ, ಹಂಗಾದ್ರೆ ಪ್ರಯೋಜನ ಇಲ್ಲ. ನೀವು ಹಾಕಿದ್ಮೇಲೆ ಇದು ನನ್ನ ಗಿಡಪ್ಪ, ಈ ಗಿಡ ಏನಾಗಿದೆ ಏನೋ ಅಂತ ಅದಕ್ಕೆ ಪ್ರೀತಿ ಕೊಟ್ಟು ನೀವು ಅದ್ರ ಕಡೆ ನೋಡ್ಕೋಬೇಕು. ಸಾಧ್ಯ ಆದರೆ ಆ ಗಿಡದ ಜೊತೆ ಮಾತಾಡಿ. ಬಹುಶಃ ತುಂಬ ಜನ ಗೊತ್ತಿಲ್ಲ ಏನು ಗಿಡದ ಜೊತೆ ಮಾತಾಡಿ ಅಂತಾರೆ ಅಂತ. ಬೇಕಾದ್ರೆ ನೀವು ಮಾತಾಡಿ, ನಿಮ್ಮನೇಲೆ ಒಂದು ಗಿಡ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ, ದಿನ ಪ್ರೀತಿಯಿಂದ ಮಾತಾಡಿ, ಆ ಗಿಡ ಎಷ್ಟು ಚೆನ್ನಾಗಿ ಬೆಳೀತೀವಿ. ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ, ಅದಿಲ್ಲ ರೆಸ್ಪಾಂಡ್ ಮಾಡಲ್ಲ ಅಂತ. ಮನೇಲಿ ಹೇಗೆ ನಮಗೆ ಪ್ರಾಣಿಗಳು ಮುಖ್ಯನೋ ಹಾಗೆ ಆ ಗಿಡಗಳು ಅಷ್ಟೇ ಇಂಪಾರ್ಟೆಂಟು. ಅದನ್ನು ದಯವಿಟ್ಟು ಅದನ್ನು ಮಾಡ್ಬೋದಾ? ಎಲ್ರಿಗೂ ನಮಸ್ಕಾರ. ಸೊ ಈ ಕಾರ್ಯಕ್ರಮಕ್ಕೆ ನನಗೆ 2 ದಿವಸ ಮೊದಲು ಒಂದು ಆಹ್ವಾನವನ್ನು ಕೊಟ್ಟರು. ಸರ್, ಈ ಥರ ನಾವು ಅಭಿಮಾನಿ ಬಳಗದಿಂದ ಒಂದು ಗಿಡ ನೆಡುವಂಥ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ ಅಂತ. ಈಗ ರೈಟ್ ಟೈಮ್, ಯಾರೇ ಆಗಲಿ ಗಿಡ ನೆಡಬೇಕು ಅಂತಂದರೆ ಈಗ ಮಳೆಗಾಲ ಶುರು ಆಗ್ತಾಯಿದೆ. ಈಗ ಗಿಡ ನೆಟ್ಟರೆ ತಂತಾನಾಗೆ ಗಿಡ ಒಂದು 6 ತಿಂಗಳು ನಾವು ನೀರು ಹಾಕುವಂಥ ಪರಿಸ್ಥಿತಿನೇ ಬೇಡ, 3-4 ತಿಂಗಳು. ಆಮೇಲೆ ಇನ್ನೊಂದು 3-4 ತಿಂಗಳು ಹಾಕ್ಕೊಂಡ್ರೆ ಆ ಗಿಡ ತಂತಾನೆ ಬೆಳ್ಕೊಳ್ಳುತ್ತೆ. ಸೊ ಇದನ್ನು ಪ್ರಕ್ರಿಯೆನ ಸರ್ಕಾರದ ವತಿಯಿಂದ ಎಲ್ಲ ಕಡೆ ಮಾಡ್ತಾ ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸೋಷಿಯಲ್ ಫಾರೆಸ್ಟ್ ಮತ್ತೊಂದು. ಸೊ ಇವರು ಈ ಸಂಘದ ವತಿಯಿಂದ ಒಂದಷ್ಟು ಒಳ್ಳೆ ಕೆಲಸ ಮಾಡೋ ಉದ್ದೇಶದಿಂದ ಗಿಡಗಳನ್ನ ನೆಡ್ತೀವಿ ಅಂದಾಗ ಖಂಡಿತ ಖುಷಿಯಾಗಿ, ತುಂಬ ಖುಷಿಯಿಂದನೇ ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ಲಿಕ್ಕೆ ಬಂದೆ. ಯಾಕೆಂದರೆ ಒಂದು ಗಿಡ ನಾವು ನೆಡೋದ್ರ ಮುಖಾಂತರ ಒಂದಷ್ಟು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡ್ಬೋದು. ಇವತ್ತು ಡೆಲ್ಲಿನಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಹೆದರ್ಕೋತಾರೆ, ಯಾಕೆಂದರೆ ಅಲ್ಲಿರ್ತಕ್ಕಂಥ ಪರಿಸರದ ಒತ್ತಡ. ಆದರೆ ಬೆಂಗಳೂರು ಆಗಬಾರ್ದು ಅನ್ನೋ ಭಯ ನಮ್ಮದು. ಯಾಕೆಂದರೆ ಇವತ್ತು ವೆಹಿಕಲರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ವಾಹನಗಳು ಜಾಸ್ತಿ ಆಗ್ತದೆ, ಹೋಟ್ಲ್ಸ್ ಜಾಸ್ತಿ ಆಗ್ತದೆ, ಇಂಡಸ್ಟ್ರೀಸ್ ಜಾಸ್ತಿ ಆಗ್ತದೆ. ಅದರಿಂದ ಬರ್ತಕ್ಕಂಥ ಹೊಗೆನ ಪರಿಸರದಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅದೇ ಮಟ್ಟದಲ್ಲಿ ಗಿಡಗಳು ಬೇಕು.
ಆದರೆ ಎಷ್ಟೋ ಕಡೆ ನಾವು ರೋಡು ಅಪಾರ್ಟ್ಮೆಂಟು ಮತ್ತೊಂದಂಥ ಗಿಡಗಳನ್ನ ತೆಗೆದು ಬಿಡ್ತೀವಿ. ಸೊ ಹಾಗಾಗಿ ಈ ಬಾರಿ ಬೇಸಿಗೆ ಹೆಂಗಿತ್ತು ಅಂತ ಬೆಂಗಳೂರಲ್ಲಿರೋರಿಗೆಲ್ಲ ಸಖತ್ತಾಗಿ ಗೊತ್ತಿದೆ. ಎಲ್ಲ ಫುಲ್ಲು ಫ್ಯಾನ್ ಇಲ್ಲ ಅಂದರೆ ಆಗಲ್ಲ. ಸದ್ಯ ಕೂತಿರೋ ಕಡೆನೇ ಬೆವರ್ತಾ ಇದ್ವಿ. 3 ಅವರ್ಸ್ಗೆ ಒಂದ್ಸಲ ಸುಸ್ತಾಗ್ತಾಯಿತ್ತು. ಎಷ್ಟು ನೀರು ಕುಡಿದ್ರೂ ನಮ್ಗೆ ಆಗ್ತಾನೆ ಇರಲಿಲ್ಲ. ಯಾಕಾಯ್ತು ಆ ಪರಿಸ್ಥಿತಿ? ಯಾಕೆಂದರೆ ನಮ್ಮಲ್ಲಿ ಗಿಡಗಳ ಕೊರತೆ ಆಗ್ತಾ ಇರೋದ್ರಿಂದ ಪರಿಸರ ನಮಗೆ ಎಚ್ಚರಿಕೆಯ ಗಂಟೆ ಕೊಟ್ಟಿದೆ, ಹುಷಾರ್ ಅಂತ. ಸೊ ಈ ಅಲಾರಾಮ್ ಏನು ಕೊಟ್ಟಿದ್ದಾರೆ ಹುಷಾರ್ ಅಂತ, ಈಗ ನಾವು ಎಚ್ಚೆತ್ಕೊಂಡು ಈ ಸಂದರ್ಭದಲ್ಲಿ ಏನು ಒಬ್ಬ ಫಿಲ್ಮ್ ಆ್ಯಕ್ಟ್ರಿಗೆ ಫ್ಯಾನ್ಸ್ ಅಂತ ಅಸೋಸಿಯೇಷನ್ ಮಾಡಿರ್ತಾರೆ, ಅದು ಬರೀ ಪೋಸ್ಟರ್ ಹಾಕೋದಕ್ಕೆ ಸೀಮಿತ ಆಗ್ದಿರಾ, ಜೈ ಅಂತ ಕೂಗೋದಕ್ಕೆ ಸೀಮಿತ ಆಗ್ದಿರಾ, ಅದರ ಮುಖಾಂತರ ಸಮಾಜಕ್ಕೆ ಅನುಕೂಲ ಆಗೋಂಥ ಒಂದಷ್ಟು ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ಅಂತ ಕರೆದಾಗ ನಿಮ್ಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಿಡ ನೆಡಲಿಕ್ಕೆ ಬಂದು ಖುಷಿಯಾಯಿತು. ಒಂದು ಬೇವಿನ ಗಿಡನ ನಡೆಸಿದ್ದಾರೆ ನನ್ನ ಕೈಯಲ್ಲಿ. ಅದನ್ನು ಯಾವಾಗಲಾದ್ರೂ ಸಮಯದಾಗ ಈ ಕಡೆ ಬಂದು ನೋಡ್ಕೊಂಡು ಹೋಗ್ತೀನಿ ನಾನು. ಯಾಕಂದರೆ ಗಿಡ ನೆಡೋದು ಅಷ್ಟೇ ಮುಖ್ಯ ಅಲ್ಲ, ನೆಟ್ಟ ಗಿಡವ ಚೆನ್ನಾಗಿ ಆಗ್ತಾಯಿದೆಯಲ್ಲ ಅಂತ ನೋಡ್ಕೊಳೋದು ಅಷ್ಟೇ ಮುಖ್ಯ. ಯಾರೇ ಗಿಡ ನೆಡಿ, ನಿಮ್ಗೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಇರುತ್ತೆ. ಅದರ ಜೊತೆಗೆ ನೆಟ್ಟ ಗಿಡವನ್ನು ಪೋಷಣೆ ಮಾಡೋದ್ರ ಕಡೆ ದಯಮಾಡಿ ಗಮನವನ್ನು ಕೊಡಿ ಅಂತ ಹೇಳ್ತೀನಿ. ಇವರು ಫ್ಯಾನ್ ಅಸೋಸಿಯೇಷನ್ಗೆ ಮತ್ತು ಈ ಭಾಗದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಿರ್ತಕ್ಕಂಥವ್ರು ಶ್ರೀನಿವಾಸ್ ಮತ್ತು ಎಂಟೈರ್ ತಂಡ, ಈ ಶಾಲೆಯವರು, ಇವರೆಲ್ಲರಿಗೂ ಸಹ ದೇವರು ತುಂಬ ಒಳ್ಳೇದು ಮಾಡಲಿ ಅಂತ ನಾನು ಕೊಡ್ತೀನಿ. ಇವತ್ತಿನ ಕಾರ್ಯಕ್ರಮ ಒಂದು ಒಳ್ಳೆ ಮೆಸೇಜ್ ಇದೆ, ಎಲ್ಲರೂ ಇದರಿಂದ ಕಲಿಯುವಂಥ ಒಂದು ಮೆಸೇಜ್ ಇದೆ. ಏನಂತಂದರೆ ಅಖಿಲ ಕರ್ನಾಟಕ ಜಯಸೂರ್ಯ ಅವರ ಅಭಿಮಾನಿಗಳ ಬಳಗ ಇವತ್ತು ಗಿಡ ನೀಡುವಂಥ ಕಾರ್ಯಕ್ರಮನ ಮಾಡಿದೆ. ಇದು ನಿಜವಾಗ್ಲೂ ತುಂಬ ಒಳ್ಳೆ ಮೆಸೇಜು. ಯಾಕಂತಂದರೆ ಒಬ್ಬರೊಬ್ಬರು ಹೀರೋಗಳಿಗಾಗಲಿ, ಹೀರೋಯಿನ್ಸ್ಗಳಿಗಾಗಲಿ, ಸೆಲೆಬ್ರಿಟೀಸ್ಗಳಿಗಾಗಲಿ, ಪೊಲಿಟಿಷಿಯನ್ಸ್ಗಾಗಲಿ ತುಂಬ ಜನ ಅಭಿಮಾನಿಗಳಿರ್ತಾರೆ. ಅವ್ರ ಅಭಿಮಾನಿಗಳು ಮಾಡುವಂಥ ಕೆಲಸ ಇದೆಯಲ್ಲ, ಇದೆಲ್ಲರೂ ಮೆಚ್ಚುವಂಥ ಕೆಲಸ. ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಒಬ್ಬರು MLA ಬಂದರೆ ನಾವು ಅವತ್ತಷ್ಟೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಅವ್ರವ್ರ ಮನೆಗೆ ಹೋಗುವಂಥದ್ದು ಆಗ್ತಾಯಿದೆ. ಹಾಗಾಗಿ ಇವರು ಇಡೀ ಕರ್ನಾಟಕದಾದ್ಯಂತ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಹೆಮ್ಮೆಯ ವಿಚಾರ ಇದು. ಇದೇ ಮೆಸೇಜ್ನ ಎಲ್ಲ ಸೆಲೆಬ್ರಿಟಿಗಳ ಫ್ಯಾನ್ಸ್ಗಳನ್ನು ಈ ಒಂದು ಕಾರ್ಯಕ್ರಮನ ಮಾಡಿದರೆ ಎಲ್ಲ ನಮ್ಮ ಕರ್ನಾಟಕ ಹಚ್ಚ ಹಸಿರು ಕರ್ನಾಟಕವಾಗಿ ನಾವು ನೋಡ್ಬೋದು ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮನ ಪ್ರತಿಯೊಬ್ಬರು ನಾವು ಇವತ್ತು ಆಜ್ಞೆ ಮಾಡಬೇಕು. ಒಂದೊಂದು ಗಿಡನ ಪ್ರತಿಯೊಬ್ಬರು ಹಾಕಬೇಕು. ಅದ್ರ ಜವಾಬ್ದಾರಿನೂ ಅವರೇ ತಗೋಬೇಕು. ಆ ಗಿಡ ದೊಡ್ಡದಾಗೋವರೆಗೂ ಅವ್ರ ಜವಾಬ್ದಾರಿನೇ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಮೆಸೇಜ್ ರೀಚ್ ಆಗಬೇಕಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಖಿಲ ಕರ್ನಾಟಕ ಜಯಸೂರ್ಯ ಅವರ ಸಂಘ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಸಾವಿರಾರು ಜನಕ್ಕೆ ಈ ಸಂಘದಿಂದ ಹೆಲ್ಪ್ ಆಗಲಿ, ಸಾವಿರಾರು ಗಿಡಗಳನ್ನ ಹಾಕುವಂಥ ಕೆಲಸ ಈ ಸಂಘ ಮಾಡಲಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರಾಚಿಗೌಡ, ಕರ್ನಾಟಕ ಸ್ಟೇಟ್ ಯುವಬಲ ಜಾಗೃತಿ ಪರಿಷತ್ ಅಂತ ಹೇಳಿ ನನ್ನೊಂದು NGO ಇದೆ. ಯುವಕರು ಎಲ್ಲ ಒಂದು 3 ಲಕ್ಷ ಜನ ಯುವಕರು ನನ್ನ ಸಂಘದಲ್ಲಿ ಮೆಂಬರ್ಸ್ ಇದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಇವತ್ತು ಬಂದಿರೋದಕ್ಕೆ ಪ್ರತಿಯೊಬ್ಬರಿಗೂ ನನ್ನಿಂದ ಅವ್ರಿಗೂ ಒಂದು ಮೆಸೇಜ್ ಹೋಗುತ್ತೆ. 3 ಲಕ್ಷ ಜನಗೆ ಒಂದೊಂದು ಗಿಡ ಹಾಕಿದರೆ ಎಷ್ಟೋ ಲಕ್ಷ ಗಿಡ, ಅವ್ರ ಫ್ಯಾಮ್ಲಿ, ಅವ್ರ ಫ್ರೆಂಡ್ಸ್ ಎಷ್ಟೊಂದು ಜನ ಗಿಡ ಹಾಕೋಂಗೆ ಆಗುತ್ತೆ. ಈ ಕರ್ನಾಟಕನ ನಾವು ಆಕ್ಸಿಜನ್ನ ಮುಕ್ತ ಒಂದು ಕರ್ನಾಟಕ ಮಾಡ್ಬೋದು ಅಂತೇಳಿ ನಾನು ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೀವಿ. ಇದರ ಕೇಂದ್ರ ಬಿಂದು ನಮ್ಮ ರಾಜೇಶ್ ಸಾಹೇಬರು, ಹಾಗೆಯೇ ನಮ್ಮ ಜಯಸೂರ್ಯ ನಮ್ಮ ಟಾಸ್ಕ್ ಮೂವಿ ಹೀರೋ. ಹಾಗಾಗಿ ಅವ್ರ ಕಾಳಜಿನೇ ಈ ಥರ ಇತ್ತು. ನಮ್ಮ ರಾಜೇಶ್ ಸಾಹೇಬರು ಮೊದಲಿಂದನೂ ಏನೇ ಒಂದು ಮಾಡಿದ್ರು ಒಂದು ಶಿಕ್ಷಣ, ಒಂದು ಕಾನೂನಿನ ಅರಿವು, ಇನ್ನೊಂದು ಪರಿಸರ, ಈ ಕಾಳಜಿ ಬಗ್ಗೆ ನಾವು ಅವ್ರ ಒಡನಾಟಕ್ಕೆ ಬಂದ ಮೇಲೆ ಅವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಆಗ್ತಾಯಿದ್ದೀವಿ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ನಾನು ಈ ಮುಂದೆ ಹೇಳ್ದಂಗೆ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮದು ಫ್ಯಾನ್ ಅಸೋಸಿಯೇಷನ್ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ತಾಲೂಕಿನಲ್ಲೂ ಎಲ್ಲ ಕಡೆಯಿಂದನೂ ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೀವಿ. ಹಾಗೆಯೇ ಸರ್ಕಾರಿ ಶಾಲೆಯಲ್ಲಿ ಯಾರು ಹೆಚ್ಚಿನ ಒಂದು ಅಂಕ ತಗೊಳ್ತಾರೋ ಅವ್ರಿಗೆ ಬರೀ ಪ್ರೋತ್ಸಾಹ ಇರಲ್ಲ, ಪ್ರೋತ್ಸಾಹ ಧನನೂ ಕೊಡೋ ಮಟ್ಟಿಗೆ ಹೋಗ್ತೀವಿ. ಹಾಗೆಯೇ ಇನ್ನೂ ಕೆಲವೊಂದು ಸಾಮಾಜಿಕ ಕಳಕಳಿ ಇದೆ. ಅದನ್ನು ಮಾಡೋದಕ್ಕಿಂತ 7 ದಿನ ನೆಕ್ಸ್ಟ್ ನಾವು ಮಾಡಿ ತೋರಿಸ್ತೀವಿ. ನಮಸ್ಕಾರ. ನಿಮ್ಮ ಸಹಕಾರ ಹೀಗೆ ಇರಲಿ. ನನಗೆ ಕೆಲವರು ಕಾಲೆಳೆಯ ಕೆಲಸನೂ ಮಾಡಿದ್ದಾರೆ. ನೀವು ಗಿಡ ನೆಡೋದು ದೊಡ್ಡದಲ್ಲ, ಪೋಷಣೆ ನಾವು ಮಾಡಬೇಕು ಅಂತ. ಅದಕ್ಕೆ ನಾವು ಉತ್ತರನೂ ಕೊಡ್ತಾಯಿದ್ದೀವಿ. ಏನು ಈ ಭಾಗದಲ್ಲಿ ನಮ್ಮ ಕುಮಾರ್ ಇದ್ದಾರೆ, ನಮ್ಮ ಆಟೋ ಚಾಲಕ ಸಂಘದ ನಮ್ಮ ರಾಜು ಇದ್ದಾರೆ. ಅವರು ಖುದ್ದಾಗಿ ಇಲ್ಲೇ ಇರ್ತಾರೆ, ಇಲ್ಲೇ ನೋಡ್ಕೋತಾರೆ. ಗಿಡ ಅಕಸ್ಮಾತ್ ಸತ್ರೂ ಬೇರೆ ಗಿಡ ತಂದು ಉಣ್ತೀವಿ. ಈ ಏನು ಇವತ್ತು ಗಿಡ ನೆಟ್ಟಿದ್ದೀವಿ ಅಷ್ಟು ಗಿಡನ ಬೆಳೆಸೋ ಜವಾಬ್ದಾರಿ ನಮ್ಮದು. ಎಲ್ಲ ಕಡೆನೂ ಒಂದು ಗಿಡನೂ ಹಾಳಾಗದೆ ನಾವು ಬೆಳೆಸೋ ಮಟ್ಟಕ್ಕೆ ನಾವು ತೊಗೊಂಡೋಗ್ತೀವಿ. ನಮ್ಮ ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದಿಂದ ನಾವು ಹಲವಾರು ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಸಮಾಜ ನಮ್ಮ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಪರಿಸರ ಪ್ರೇಮ ಆಗ್ಬೋದು,
ನಮ್ಮ ಮುಂದಿನ ಯುವ ಪೀಳಿಗೆ ಆಗ್ಬೋದು, ನಮ್ಮ ವಿದ್ಯಾರ್ಥಿ ವರ್ಗದವರಾಗ್ಬೋದು, ಪ್ರತಿಯೊಬ್ಬರನ್ನೂ ಸಮತೋಲನವಾಗಿ ಕೈ ಜೋಡಿಸಿ ಕರ್ಕೊಂಡು ಹೋಗೋದು ನಮ್ಮ ಉದ್ದೇಶ. ಈ ಹಿಂದೆ ಕಾರ್ಯಕ್ರಮ ನಮ್ಮ ಆಟೋ ಚಾಲಕರಿಗೆ ದಿನಸಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೂ ನಿಮ್ಮೆಲ್ಲ ಸಹಕಾರ ಇದೇ ರೀತಿ ಸಿಕ್ತು. ಅದು ಕಾರ್ಯಕ್ರಮ ಯಶಸ್ವಿ ಆಯಿತು. ಬಹಳ ಸಂತೋಷಕರವಾದ ವಿಷಯ. ಆ ಕಾರ್ಯಕ್ರಮದ ನಂತರ ಇದೇ 10 ದಿನದಿಂದ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈಗ ನಾವು ಪರಿಸರ ಪ್ರೇಮಿ ಕಾರ್ಯಕ್ರಮ ಆಗಿ ಈಗ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ಹೇಳಿದ ಹಾಗೆ ನಾವು ಸವಿಸ್ತಾರವಾಗಿ ಇಡೀ ಕರ್ನಾಟಕ ಬೆಳಿಬೇಕು ಅಂತ ಎಲ್ಲ ಕಡೆ ನಮ್ಮ ಸಂಘಟನೆಗಳು ಹುಟ್ಟು ಹಾಕ್ಕೊಳ್ತಾ ಇದ್ದೀವಿ. ಸೊ ಇದನ್ನು ನಾವು ಪ್ರತಿಯೊಂದು ಕಡೆನೂ ರಾಜ್ಯಾದ್ಯಂತ ಗಿಡ ಮರಗಳನ್ನ ನೆಡ್ತಾ ಒಂದು ಒಳ್ಳೆ ರೀತಿ ಸಮಾಜ ನಮ್ಮ ಜವಾಬ್ದಾರಿ ಅಂತ ಹೇಳಿದ ಹಾಗೆಯೇ ನಮ್ಮ ಪರಿಸರವನ್ನು ನಮ್ಮ ಯುವ ಜನತೆಗೆ ಕಾಪಾಡಿಕೊಡೋದು ನಮ್ಮ ಜವಾಬ್ದಾರಿ ಅನ್ನೋ ಮೂಲಕ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ. ಇವತ್ತು ನಮ್ಮ ಅಖಿಲ ಕರ್ನಾಟಕ ಜಯಸೂರ್ಯ ಸಂಘದ ವತಿಯಿಂದ ಗಿಡ ನೆಡುವ ಒಂದು ಕಾರ್ಯಕ್ರಮ, ಅಂದರೆ ಪರಿಸರ ಸ್ನೇಹಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಹೇಳ್ತಾ ಇದ್ದರು, ನಾವು ಬರೀ ಪೋಸ್ಟರ್ಗೆ ಬ್ಯಾನರ್ಗೆ ಸೀಮಿತ ಅಲ್ಲ, ನಾವು ಸಮಾಜಮುಖಿ ಕೆಲಸಗಳು ಸಹ ಮಾಡಿ ತೋರಿಸ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ದಿನ ಬಹಳ ಪ್ರಮುಖವಾದಂಥ ವಿಷಯ ಇದು. ಏನೋ ಪರಿಸರ ಗಿಡ ನೆಡುವಂಥದ್ದು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಈ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡೋದರಲ್ಲಿ ತೊಡಗಿಸ್ಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಮಾಡಲಿ ಅಂತ ನಾನು ಬಯಸ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ಇವತ್ತು ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದ ವತಿಯಿಂದ ಏನೊಂದು ಗಿಡವನ್ನು ನೆಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಆ ಕಾರ್ಯಕ್ರಮಕ್ಕೆ ಈ ಭಾಗದ ಮುಖ್ಯ ಅತಿಥಿಗಳಾಗಿರ್ಬೋದು, ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳು ರಾಜೇಶ್ ಸರ್ ಆಗಿರ್ಬೋದು, ಹಾಗೂ ಪಚ್ಚಿ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಾವು ಈ ಅಖಿಲ ಕರ್ನಾಟಕ ಜಯಸೂರ್ಯ ಬಳಗದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಒಂದು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೀವಿ. ನನ್ನೊಂದು ಅಭಿಲಾಷೆ, ಸರ್ಕಾರಕ್ಕೆ ಈ ಮುಖಾಂತರ ಒಂದು ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಬ್ಬ LY ರಾಜೇಶ್ ಸರ್ ಅಂತ ಒಬ್ಬ ಒಳ್ಳೆಯ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರ ಗುರುತಿಸಿ ಇನ್ನೂ ಒಳ್ಳೆಯ ಜವಾಬ್ದಾರಿಯನ್ನು ಕೊಡಬೇಕು. ಏಕೆಂದರೆ ಅವರು ಕೊಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ, ಶಿಕ್ಷಣಕ್ಕಾಗಿರ್ಬೋದು, ಪರಿಸರಕ್ಕಾಗಿರ್ಬೋದು, ಈ ಸಮಾಜಕ್ಕಾಗಿರ್ಬೋದು, ನೊಂದಿರ್ತಕ್ಕಂಥವ್ರಿಗಾಗಿರ್ಬೋದು, ಎಷ್ಟೋ ಜನ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳು ಬಂದಂಥ ಅವ್ರ ಮನೆ ಬಾಗಿಲಿಗೆ ಬಂದಂಥ ಸಮಯದಲ್ಲಿ ಅವರೇ ಸ್ಕೂಲ್ಗಳಿಗೆ ಫೀಸ್ ಕಟ್ಟಿ ಎಜುಕೇಷನ್ನ ಕೊಟ್ಟಿಸಿದ್ದಾರೆ. ಎಷ್ಟೋ ಜನ ಅವ್ರು ಹೆಸರು ಹೇಳ್ಕೊಂಡು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಷ್ಟೋ ಜನ ಪ್ರೈವೇಟ್ ಸೆಕ್ಟರ್ ಕೆಲಸಗಳು ಮಾಡ್ತಾಯಿದ್ದಾರೆ. ಸಮಾಜಕ್ಕೆ ಅವ್ರದ್ದೇ ಆದ ಒಂದು ಕೊಡುಗೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ದಯಮಾಡಿ ಇದನ್ನು ಗಮನಿಸಿ ಅಂಥ ವ್ಯಕ್ತಿಗಳನ್ನ ಗುರುತಿಸಿ ಒಂದು ಒಳ್ಳೆ ಉದ್ಯೋಗನ ಅವ್ರಿಗೆ ಕಲ್ಪಿಸಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು, ಕೆಲಸ ಮಾಡೋ ಶಕ್ತಿನ ಅವ್ರಿಗೆ ತುಂಬಲಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮಿಂದ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಸಾಕರಿಸೋ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಸರ್. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮತ್ತು ಅಂಬೇಡ್ಕರ್ ಸಂಘಟನೆಗಳ ವತಿಯಿಂದ ಏನಿವತ್ತು ಗಿಡ ನೆಡೋ ಕಾರ್ಯಕ್ರಮ ಇತ್ತು. ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಜಯಸೂರ್ಯ ಸಂಘಟನೆಗೆ ಇರುತ್ತೆ. ನಾವು ಅತಿ ಶೀಘ್ರದಲ್ಲೇ ಒಂದು 100 ಗಿಡ ನೆಡುವಂಥ ಕೆಲಸಗಳನ್ನು ಸಹ ನಾವು ಮಾಡ್ತೀವಿ ಅಂತ ಹೇಳ್ತೀವಿ.